ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 14 ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರ್ ನೀರು ಕುಡಿದು ಆಮೇಲೆ 30 ಪೇಜಸ್ ಬುಕ್ ಓದಿದೆ. 30 ಪೇಜಸ್ ಸೀಕ್ರೆಟ್ ಬುಕ್ ಓದಿದ್ಮೇಲೆ ವರ್ಕೌಟ್ ಮಾಡಬೇಕು ಅಂತ ಗ್ಲೌಸ್ ಎಲ್ಲ ನೀಟಾಗಿ ಹಾಕ್ಕೊಂಡು ಫಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೆ. ಎಕ್ವಿಪ್ಮೆಂಟ್ಸಲ್ಲಿ ಇವತ್ತು ಬರೀ ಡಂಬಲ್ಸ್ ಅಷ್ಟೇ ತೊಗೊಂಡು ಹೋಗ್ತೀನಿ. ಡಂಬಲ್ಸ್ ಮತ್ತು ಯೋಗ ಮ್ಯಾಟ್ ತೊಗೊಂಡು ಟೆರೆಸ್ ಮೇಲೆ ಹೋಗೋಣ ಅಂತ ಹೊರಟೆ. ಟೆರೆಸ್ ಮೇಲೆ ಹೋಗ್ತಾ ನೆಕ್ಸ್ಟ್ ಟೆರೆಸ್ಗೆಲ್ಲ ಡಂಬಲ್ಸ್ ಮತ್ತು ಯೋಗ ಮ್ಯಾಟ್ನೆಲ್ಲ ಶಿಫ್ಟ್ ಮಾಡಿ ಫಸ್ಟ್ ಸ್ಟ್ರೆಚಿಂಗ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಡಿ ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡಿ ಬಾಡಿ ಎಲ್ಲ ಸ್ಟ್ರೆಚಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಶೋಲ್ಡ್ರ್ ವರ್ಕೌಟ್ಸಲ್ಲಿ ಡಂಬಲ್ ವೇರಿಯಂಟ್ಸ್ ಅಷ್ಟೇ. ಡಂಬಲ್ಸಲ್ಲೇ ಬೇರೆ ಬೇರೆ ಥರ ಡಿಫ್ರೆಂಟ್ಸ್ ವೇರಿಯಂಟ್ಸ್ ಹೊಡೆದು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆ ದಂಡು ಹೊಡೆದಿಂದ ಬಾಡಿ ನೀಟಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಒಂದು 10 ದಂಡು ಹೊಡೆದು ಆಮೇಲೆ ಮೊಬಿಲಿಟಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಈ ಥರ ಡಿಫ್ರೆಂಟಾಗಿ ವೇರಿಯಂಟ್ಸ್ ಥರ ಮೊಬಿಲಿಟಿ ಎಕ್ಸಸೈಸ್ ಮಾಡಿ ನೆಕ್ಸ್ಟು ವಾಲ್ ಸ್ಟ್ಯಾಂಡ್ ಮಾಡೋಣ ಅಂದ್ಕೊಂಡೆ. ಅದು ಇವತ್ತಾಗಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಆಮೇಲೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಸೂರ್ಯೋದಯಕ್ಕೆ ನಮಸ್ಕಾರ ಮಾಡಿ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ರೂಮಿಗೆ ಬಂದು ಗ್ಲೌಸ್ ಎಲ್ಲ ಬಿಚ್ಚಾಕಿ ನೀರು ಕುಡಿಬೇಕು ಅನ್ನಿಸ್ತದಕ್ಕೆ ನೀರು ಕುಡಿದು ಆಮೇಲೆ ಸ್ನಾನ ಮಾಡ್ಕೊಂಬಂದು ಆಫೀಸಿಗೆ ರೆಡಿಯಾಗಿ ಸ್ಟಾರ್ಟ್ ಆದೆ. ಆಫೀಸಿಗೆ ರೆಡಿಯಾಗಿ ಟಿಫನ್ಗೆ ಉಪ್ಪಿಟ್ಟು ಮೊಸರು ತಿನ್ಕೊಂಡು ಶೂಸ್ ಎಲ್ಲ ಹಾಕ್ಕೊಂಡು ಆಫೀಸ್ಗೆ ಹೊರಟೆ. ಇವತ್ತು ಆಫೀಸ್ಗೆ ಬ್ಲ್ಯಾಕ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಆಫೀಸಿಗೆ ಹೊರಡ್ತಾ ಅಲ್ಲಿ ಕಲ್ಲಂಗಡಿ ಹಣ್ಣು ತಿನ್ಬೇಕು ಅನ್ನಿಸ್ತು. ಸೊ ಬೆಳಗ್ಗೆ ಟಿಫನ್ ಜೊತೆ ಕಲ್ಲಂಗಡಿ ಹಣ್ಣು ಡೈಲಿ ಕಂಪಲ್ಸರಿ ತಿಂತೀನಿ ನಾನು. ಆಮೇಲೆ ಆಫೀಸ್ಗೆ ಹೋಗಿ ಒಂದೆರಡು ಪೋಸ್ ನೋಡಿ ಇವತ್ತು ಸಾಯಂಕಾಲ ಲಿಕೇಶ್ ಬ್ರೋ ಬೈಕಲ್ಲಿ ಬಿಡ್ತೀನಿ ಅಂದರು. ಸೊ ಅವ್ರ ಬೈಕಲ್ಲೇ ನನ್ನ PG ರೋಡ್ ತನಕ ಡ್ರಾಪ್ ಮಾಡಿಬಿಟ್ಟು ಅವ್ರು ಹೋದರು. ಆಮೇಲೆ ನೆಕ್ಸ್ಟು ರೂಮ್ ಬಂದು ಇವತ್ತು ನಾನು ಡೇ ಎಂಡ್ ಮಾಡಿದೆ. ಬಾಯ್ ಗೈಸ್.